ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು ನೋಡೋದು. ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನೇನಾಗುತ್ತೋ ಗೊತ್ತಿಲ್ಲ. ಅದರಲ್ಲಿ ಒಂದಿಷ್ಟಾದರೂ ಅಂದ್ಕೊಂಡಿದ್ದನ್ನು ಮಾಡ್ತೀನಿ. ಸುಮ್ಮನೆ ಇವತ್ತು ಬೆಳಗ್ಗೆಯಿಂದ ಮೂಡೇ ಇರಲಿಲ್ಲ, ಏನೋ ಒಂಥರ. ಹೋದ ವರ್ಷವೂ ಇದೇ ಥರ ಆಗ್ತಿತ್ತು, ಯಾವ ಹಬ್ಬನೂ ಸರಿಯಾಗಿ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಈ ವರ್ಷನಾದರೂ ಸ್ವಲ್ಪ ಖುಷಿಯಿಂದ ಚೆನ್ನಾಗಿ ಹಬ್ಬನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನಸ್ಸಿಗೆ ಸಮಾಧಾನ ಇದ್ದರೆ ಏನು, ಇಲ್ಲದೇ ಇದ್ರೇನು, ಹಬ್ಬಗಳನ್ನ ಮಾತ್ರ ನೀಟಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನಗೆ ನಾನೇ ಏನು ಚಿಯರಪ್ ಮಾಡಿಕೊಂಡು ಧೈರ್ಯ ತುಂಬಿಕೊಂಡು ಸರಿ ಮಾಡೋಣ ಅಂತ ಇವತ್ತು ಮಾಡಿದ್ದೀನಿ. ಪೂಜೆ ಮಾಡಿದ್ದೀನಿ ನೋಡಿ. ಇವತ್ತೇ ಹೂವು ಬಂದಿಲ್ಲ, ಬರ್ತಿತ್ತು. ಯಾಕೋ ಡೈಲಿ ಹೂವು ಬರ್ತಿತ್ತು, ಇವತ್ತೇ ಹೂವು ಬಂದಿಲ್ಲ. ಪೂಜೆ ಮಾಡಿದ್ದೀನಿ. ಇದಾದಮೇಲೆ ಸಂಜೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಜಾಮೂನ್ ಪ್ಯಾಕೆಟ್ ಇಲ್ಲ, ಹೋಗಿ ತರಬೇಕು. ಇಲ್ಲೇ ಅಂಗಡೀಲಿ ಕೇಳಿದೆ, ಅಲ್ಲಿ ಇಲ್ವಂತೆ. ಜೀವನದಲ್ಲಿ ಫಸ್ಟ್ ಟೈಮ್ ಧೈರ್ಯ ಮಾಡಿ ನಾನೇ ಅಂಗಡಿಗೆ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಕಸ್ಮಾತಾಗಿ ಅಷ್ಟು ಧೈರ್ಯ ಮಾಡಿ ಹೋದರೆ ತೋರಿಸ್ತೀನಿ. ಹಾಗೆ ಇವತ್ತು ಬೆಳಗ್ಗೆ ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕಿದ್ದೀನಿ, ನನಗೇನೋ ಇಷ್ಟ ಆಯಿತು. ನಿಮಗೂ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಹಬ್ಬದ ಸ್ಪೆಷಲ್ಲು ರಂಗೋಲಿ. ಇಷ್ಟ ಆಗಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವತ್ತಿಂದ ಸ್ವಲ್ಪನಾದರೂ ನೆಮ್ಮದಿ ಜೀವನ ಕಾಣೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಗೊತ್ತಾ, ಇವತ್ತು ಒಬ್ಬಳೇ ಧೈರ್ಯ ಮಾಡಿ ಹೊರಗೆ ಹೋಗಿ ಅಂಗಡಿಗೆ ಹೋಗಿ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳಿದ್ನಲ್ವಾ. ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ. ಜಾಮೂನ್ ಪ್ಯಾಕೆಟು ಮತ್ತು ಏನು ಈ ಸಂಕ್ರಾಂತಿ ಕಾಳು ತರೋಣ ಅಂತ ಅಂದ್ಕೊಂಡೆ. ಈ ಸಂಜೆ ಆವಾಗಲೇ ಪೂಜೆ ಮಾಡಿದ್ದು, ಸಂಜೆ ಇನ್ನೂ ದೀಪ ಹಚ್ಚಿಲ್ಲ. ಅಂದರೆ ಸಂಕ್ರಾಂತಿ ಎಲ್ಲ ಎಡೆ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಹಂಗೆ ಅಂದ್ಕೊಂಡು ಹೋಗೋಣ ಅಂದ್ಕೊಂಡೆ. ಟೈಮ್ ಆಯಿತು, ಅಂದರೆ ಮಲ್ಕೊಂಡಿದ್ನಲ್ವ, ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ಎದ್ದು ರೆಡಿಯಾಗಿ ಸರಿ ಹೋಗೋಣ ಅಂತ ಅಂದ್ಕೊಂಡೆ. ಲೇಟಾಗಿತ್ತಲ್ವ, ಅದಕ್ಕೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ, ಬರ್ತೀನಿ ಹಿಂಗೆ ರಸ್ತೆ ತನಕ ನೀವು ಬರ್ರಿ ಅಂತ. ಅವರು, ಅಲ್ಲಿಂದ ಇಲ್ಲಿವರೆಗೂ ಒಬ್ಬಳೇ ಬರ್ತೀಯಾ, ಬೇಡ ನಾನು ಬಂದು ಕರ್ಕೊಂಡು ಬರ್ತೀನಿ, ಅಲ್ಲೇ ಇರು ಅಂತ. ಇಲ್ಲ ಏನೂ ಆಗೋಲ್ಲ, ನಾನು ನಿಧಾನ ನಡ್ಕೊಬರ್ತೀನಿ ಅಂತಂದರೆ, ಬೇಡ ನಾನು ಮನೆಗೆ ಬಂದು ಕರ್ಕೊಬರ್ತೀನಿ, ನೀನು ಅಲ್ಲೇ ಇರು. ಹಿಂಗೆ ಮಾಡಿದ್ರೆ ಏನು ಮಾಡೋದು. ಅದು ಏನಂದರೆ ಇತ್ತೀಚೆಗೆ ಸ್ವಲ್ಪ ಏನೋ ಒಂಥರ, ನಾನು ಒಬ್ಬಳೇ ಎಲ್ಲಾದರೂ ಹೋಗ್ಬೋದು, ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಬೋದು, ಅದು ಇದು ತಿಳ್ಕೊಬೋದು ಅಂತ ಅನಿಸುತ್ತೆ. ಈ ಥರ ಅವಕಾಶ ಕೊಡದಿದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮನ ಮನೇಲಿ ಇರೋ ಅಷ್ಟು ದಿನವೂ ಅಷ್ಟೇ, ನಾನೆಲ್ಲೂ ಇಲ್ಲಿ ಮದುವೆ ಆದಮೇಲೆ ಆದರೂ ಇಲ್ಲೇ ಸಣ್ಣ ಪುಟ್ಟ ಅಂಗಡಿಗೆ ಹೋಗಿ ಏನಾದರೂ ತಗೊಬರ್ತೀನಿ. ಯಾರೋ ಬಂದರು ಅಂತ ಅಂದ್ಕೊಂಡೆ. ಸಣ್ಣ ಪುಟ್ಟ ಅಂಗಡಿಗೆ ಹೋಗಿ ಏನಾದರೂ ತಗೊಬರ್ತೀನಿ. ಈ ಮದುವೆಗಿಂತ ಮುಂಚೆ ಅಂತ ಅದಕ್ಕೂ ಹೋಗ್ತಿರ್ಲಿಲ್ಲ ನಾನು. ಎಲ್ಲನೂ ನನ್ನ ತಮ್ಮಂದಿರು ಇದ್ದರು ಅಲ್ವಾ, ಎಲ್ಲ ನಮ್ಮ ಅಣ್ಣ ಇದ್ದ, ಅವರೇ ತಗೊಬರ್ತಿದ್ರು, ನಾನು ಏನೂ ತಗೊಬರ್ತಿರಲಿಲ್ಲ, ಮನೇಲೇ ಇರ್ತಿದ್ದೆ. ಅದಾದಮೇಲೆ ಮದುವೆ ಆದಮೇಲೆ ಇವರು ತಗೊಬರ್ತಿದ್ರು, ಏನಂದ್ರೂ ತಗೊಬಂದು ಕೊಡ್ತಿದ್ರು. ಅದಾದಮೇಲೆ ನಾನು ಸ್ವಲ್ಪ ದಿನ ಆದಮೇಲೆ ನನಗೇನಾದರೂ ಈ ಚಕ್ಲಿ ಕೊಡಬೇಡಿ ಅದು ತಿನ್ನಬೇಕು ಅಂತ ಅನ್ನಿಸ್ತು ಅಂತಂದರೆ ಸಣ್ಣ ಮಕ್ಳ ಕೈಯಲ್ಲಿ ತರಿಸ್ಕೊತಿದ್ದೆ. ಅದಾದಮೇಲೆ ಎಷ್ಟು ದಿನ ಅಂತ ಅವ್ರ ಹತ್ರನೇ ತರಿಸೋದು, ಕೆಲವೊಂದು ಟೈಮ್ ಸಿಗ್ತಿರ್ಲಿಲ್ಲಲ್ಲ, ಆವಾಗ ನಾನು ಹೋಗೋದು ರೂಢಿ ಮಾಡ್ಕೊಂಡೆ. ಇಲ್ಲೇ ಇವಾಗ ಒಬ್ಬಳೇ ಹೊರಗಡೆ ಹೋಗಿ ಪಾನಿಪುರಿ ತಿನ್ನೋದಾಗಲಿ ಅಥವಾ ಇನ್ನೊಂದೇನೋ ಸಾಮಾನು ತಗೊಳ್ಳೋದಾಗಲಿ, ಆಮೇಲೆ ನನಗೇನೋ ಬೇಕಾಗಿರೋದು ತಗೊಳ್ಳೋದಾಗಲಿ, ಬಟ್ಟೆ ಅಂಗಡಿಗೆ ಹೋಗೋದಾಗಲಿ ನಾನು ಯಾವತ್ತೂ ಒಬ್ಬಳೇ ಮಾಡಿಲ್ಲ. ಚಾಲೆಂಜಾಗಿ ತಗೊಂಡು ಒಂದಿನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ.
ಅದು ನಾನೊಬ್ಬಳೇ ಹೋಗಿ ಅಂಗಡಿಲಿ ಹೋಗಿ ವಿಡಿಯೋ ಮಾಡೋದಂತೂ ಕನಸಿನ ಮಾತು ಅಂತಲೇ ಇಟ್ಕೊಬೇಕು. ಮೇ ಬಿ ಚಾಲೆಂಜಾಗಿ ತಗೊಂಡ್ರೆ ಆವಾಗೇನಾದರೂ ಸ್ವಲ್ಪ ಧೈರ್ಯ ಬರ್ಬೋದು ಅನಿಸುತ್ತೆ. ನೋಡೋಣ, ಆ ಥರ ಏನಾದ್ರು ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಅಲ್ಲೇ ಇರು, ಬರಬೇಡ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದರೆ ಇಬ್ಬರ ಜೊತೆಲಿ ಹೋಗಿ ಸಂಕ್ರಾಂತಿ ಕಾಳು ತೊಗೊಂಬಂದು ದೇವ್ರ ಪೂಜೆ ಮಾಡಿ ಮನೇಲಿ ಸ್ವೀಟು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಮೂನ್ ತುಂಬ ದಿನ ಆಯಿತು ಜಾಮೂನ್ ಮಾಡೇ ಇಲ್ಲ ನಾನು. ಅದಕ್ಕೋಸ್ಕರ ಇವತ್ತು ಜಾಮೂನ್ ಮಾಡ್ಕೊಂಡು ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ವ ಅಷ್ಟು ದಿನ ಏನೋ ಈ ವರ್ಷ 2025 ಇದೆಯಲ್ಲ, ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗದೆ ಇರೋ ವರ್ಷ ಅದು. ಆ ವರ್ಷ ನಾನು ಯಾವತ್ತೂ ಮರೆಯಲ್ಲ. ಅದಕ್ಕೋಸ್ಕರ ಇದು 2026 ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಈ ವರ್ಷನ ನಾನು ಕಳಿಬಾರ್ದು. ತುಂಬ ಖುಷಿಯಾಗಿ ಏನೇ ಇದ್ರೂ ಖುಷಿಯಾಗಿ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡ್ತೀನಿ. ಹೊಸ ವರ್ಷದ ದಿನವೇ ಚೆನ್ನಾಗಿರಲಿಲ್ಲ ನಮ್ಮದು. ಅದಕ್ಕೆ ನಾನು ಹೊಸ ವರ್ಷದ ವಿಡಿಯೋನ ಶೇರ್ ಮಾಡೋಕ್ಕೆ ಹೋಗಿಲ್ಲ. ನೀವು ನೋಡಿರ್ಬೋದು, ಹೊಸ ವರ್ಷದ ದಿನವೇ ನಂಗೆ ಚೆನ್ನಾಗಿರಲಿಲ್ಲ ಅವತ್ತಿನ ದಿನ. ಸೊ ಏನೋ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಮಾರನೇ ದಿನ. ಅದೆಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದೆ. ಅಲ್ಲಿ ಖುಷಿ ಇರಲಿಲ್ಲ, ಬಟ್ ಒಂದು ನೆನಪಿಗೋಸ್ಕರ ಇರಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಅದಾದಮೇಲೆ ಇವಾಗ ಮೊದಲನೇ ಹಬ್ಬ, ವರ್ಷದ ಮೊದಲನೇ ಹಬ್ಬ ಇದು. ಈ ಹಬ್ಬನೇ ನಾನು ಖುಷಿಯಿಂದ ಕಳೀಲಿಲ್ಲ ಅಂದರೆ ಹೇಗೆ? ನಿಜ ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಹತ್ತಿದ್ದಾಯಿತು. ಬೆಳಗ್ಗೆ ಎದ್ದಾಗಿಂದ ಹತ್ತಿದ್ದಾಯಿತು. ಅದಾದಮೇಲೆ ಚೀರಪ್ಪಾಗಿ ಸೊ ಈ ಥರ ಇದ್ರೆ ಆಗಲ್ಲ, ವರ್ಷದ ಮೊದಲನೇ ಹಬ್ಬ ಇದು, ಇವತ್ತೇ ನಾನು ಹಿಂಗೆ ಮಾಡಿಬಿಟ್ರೆ ಮುಗೀತು, ಜೀವನ ಪೂರ್ತಿ ನಾನು ಇದನ್ನೇ ಮಾಡೋದಾಗತ್ತೆ. ಸೊ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ನಾನು ಪೂಜೆ ನಿಮ್ಗೆ ತೋರಿಸಿದ್ನಲ್ವ ಮಾಡಿದ್ದೆ ಅಂತ. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಬೆಳಗ್ಗೆ ರಂಗೋಲಿ ಹಾಕಿದಾಗ ಬೆಳಗ್ಗೆ ಒಂದು 7:45 ಆಗಿತ್ತು ಅನಿಸುತ್ತೆ ಮೇ ಬಿ. ನಾನು ರಂಗೋಲಿ ಹಾಕಬೇಕಾದ್ರೆ ಅಲ್ಲಿಂದ ಹಿಡಿದು 8-10ವರೆಗೂ ರಂಗೋಲಿ ಹಾಕಿದೆ ನಿಧಾನ. ಅದಾದಮೇಲೆ ಸ್ವಲ್ಪ ಅನ್ನ ಮಾಡಿ ಅವ್ರಿಗೆ ಊಟ ಮಾಡಿಸಿ ಕೆಲಸ ಕಳಿಸ್ದೆ. ಅವ್ರು ಕೆಲ್ಸಕ್ಕೆ ಹೋದರು. ಯಾಕಂದರೆ ನಾಳೆ ರಜಾ ಅವ್ರಿಗೆ, ಅದಕ್ಕೋಸ್ಕರ ಅವ್ರು ಇವತ್ತು ಕೆಲ್ಸಕ್ಕೆ ಹೋಗಿದ್ದು. ಅಕಸ್ಮಾತ್ ನಾಳೆ ರಜಾ ಇಲ್ಲ ಅಂದಿದ್ರು ಇವತ್ತು ರಜಾ ಮಾಡ್ತಿದ್ರು. ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲ ಕುತ್ಕೊಂಡು ಹತ್ತು ಕದ್ದು ಎಲ್ಲ ಆಯಿತು. ಹಳೆದೆಲ್ಲ ನೆನಪಾಯಿತು, ಎಲ್ಲ ಆಯಿತು. ಅದಾದಮೇಲೆ ಎದ್ದು ಇದೆಲ್ಲ ಬೇಡ ಅಂತ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡಿದ್ದೆ. ಇವಾಗ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರ್ತೀನಿ, ಬಟ್ ಆಗ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಇವಾಗ ಅವ್ರು ಬಂದರೆ ಅವ್ರ ಜೊತೆಲಿ ಹೋಗಿದ್ದು ವಿಡಿಯೋ ತೋರಿಸ್ತೀನಿ. ಅಂಗಡಿಗೆ ಹೋಗಿ ಬಂದ್ವಿ. ಇಷ್ಟು ಏನೇನು ಅಂದರೆ ಗುಲಾಬ್ ಜಾಮೂನ್, ಬಾದಾಮಿ ಗೋಡಂಬಿ, ಮಿಕ್ಸ್ಡ್ ಸಂಕ್ರಾಂತಿ. What is this? Pure ghee. Then ಹಾಲ್ ಪೌಡರ್. ಇಷ್ಟು ತಗೊಬಂದಿದ್ದು. ಎಷ್ಟು ಗೊತ್ತಾ? 400 ರೂಪಾಯಿ ಆಯಿತು ಅಂತ ಅನಿಸುತ್ತೆ ಮೇ ಬಿ. 1 2 3 4 5 ಐಟಮ್ ಐತೆ. 5 ಐಟಮ್ಗೆ 400 ರೂಪಾಯಿ ಆಯಿತು. ಇದು ತುಪ್ಪ ತುಂಬ ದಿನದಿಂದ ತರಬೇಕು ಅಂತ ಇದ್ದಿದ್ದು. ತುಪ್ಪ ಮತ್ತು ಈ ಗೋಡಂಬಿ ಒಳ್ಳೆಯದು. ತುಂಬ ದಿನದಿಂದ ತರಬೇಕು ಅಂತ ಇದ್ದಿದ್ದು, ತಗೊಬರೋಕ್ಕಾಗಿರಲಿಲ್ಲ. ಈ ಸುಮ್ಮನೆ ಇಷ್ಟೊಂದು ಇತ್ತಲ್ವಾ, ಹೇಳ್ತಿದ್ನಲ್ವಾ, ಇವಾಗೆಲ್ಲ ಸ್ವಲ್ಪ ಕಷ್ಟ ಇದೆ, ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅಂತ
ಹೇಳಿದ್ನಲ್ಲ ಓದ್ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೆ, ಒಂದು ಹೊತ್ತು ಊಟಕ್ಕೂ ನಮಗೆ ತೊಂದರೆ ಆಗಿತ್ತು ಅಂತ. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಒಂದೊಂದು ಸಲ ಹಾಗಿರುತ್ತೆ. ಅಂಥದ್ರಲ್ಲಿ ಈ ಥರದ್ದೆಲ್ಲ ತಿನ್ನಬೇಕು ಅಂತಂದರೆ ಅದು ಏನೋ ಅಂತಾರಲ್ಲ, ಹಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ನಾವು ಯಾವಾಗೂ ಏನು ಅಂದ್ಕೊಂಡ್ರು ಇವತ್ತು ತಿನ್ನಬೇಕು ಅಂದ್ಕೊಂಡ್ರೆ ತಿಂದೇ ಬಿಡಬೇಕು. ಯಾಕಂದರೆ ನಾಳೆ ಏನು ಹೆಂಗಿರುತ್ತೋ ಗೊತ್ತಿಲ್ಲ ಟೈಮು. ಅದಕ್ಕೋಸ್ಕರ ಏನೇ ಕಷ್ಟ ಆಗಲಿ ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ. ಇವೆರಡು ತಂದೀನಿ, ತುಪ್ಪ ಮತ್ತು ಇದು. ತುಪ್ಪನ ನಾನು ಅವಾಗ ತಗೊಳ್ತಿರ್ಲಿಲ್ಲ, ನಮ್ಮ ಅಮ್ಮನ ಮನೇಲಿ ನಮ್ಮ ಅಮ್ಮನೇ ಮಾಡ್ತಿರ್ತಾರೆ, ಇವಾಗ ತರ್ತಿದ್ದೆ. ಇವಾಗ ಅವರು ಹಾಲು ತಗೊಳ್ತಿಲ್ಲ, ಅದಕ್ಕೆ ತುಪ್ಪ ಮಾಡ್ತಿಲ್ಲ. ತುಪ್ಪನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೆ ನಾನು. ತುಪ್ಪ ಮೈ ಫೇವ್ರೇಟ್. ಸೊ ಇವಾಗ ಟೈಮ್ ಎಷ್ಟು? 8:10. ಇವಾಗ ಹಬ್ಬ ನಮ್ಮ ಮನೇಲಿ. ಇವಾಗ ಸಂಕ್ರಾಂತಿ ಇಟ್ಟು ಫಸ್ಟು ದೇವ್ರ ದೀಪ ಹಚ್ಚಿ ಆಮೇಲೆ ಜಾಮೂನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಹ್ಯಾಪಿ ಸಂಕ್ರಾಂತಿ. ಬಡ ಬೆಲ್ಲ ತಿಂತ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ನೀಡ್ಕ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ವರ್ಷದ ಮೊದಲನೇ ಹಬ್ಬ ಈ ಮನೇಲಿ. ಸಂಕ್ರಾಂತಿ ಮೊದಲನೇ ಹಬ್ಬ ನಮಗೆ ಈ ವರ್ಷ. ಹೋದ ವರ್ಷ ಯುಗಾದಿ ಮೊದಲನೇ ಹಬ್ಬ. ಈಗ ಈ ಸಲ ಯುಗಾದಿ ಬಂದರೆ ಅದು ಎರಡನೇ ಹಬ್ಬ. ಸಂಕ್ರಾಂತಿ ಮೊದಲನೇ ಹಬ್ಬ, ಶಿವರಾತ್ರಿನೂ ಮೊದಲನೇ ಹಬ್ಬ. ಯುಗಾದಿಯಿಂದ ಎಲ್ಲ ಎರಡನೇ ಹಬ್ಬ. ಫಸ್ಟ್ ಹಬ್ಬ ಯುಗಾದಿ. ಈ ಮನೇಲಿ ಫಸ್ಟ್ ಹಬ್ಬ ಯುಗಾದಿ. ಅಷ್ಟು ತಗೊಬಂದಿಲ್ಲ. ಎಷ್ಟೊಂದು ಇನ್ನೂ ಉಳಿದೈತಲ್ಲಿ. ಇದು ಬಟ್ಲೆ ತುಂಬಿ ಅದಾಗ ಇನ್ನೂ ಐತೆ. ಡೈಲಿ ನೀನೈತೆ. ಎಲ್ಲರ ಮನೆಗೂ ಅನ್ಸಿದ್ರೆ ಖಾಲಿ ಆಗ್ತೈತೆ. ಸಣ್ಣ ಮಕ್ಕಳಿದ್ರೆ ಹೋಗು ಪಾಪ ಕೊಟ್ಬಾ ಅಂತ ಕಳಿಸ್ಬೋದು. ನಾನು ಹೋಗಿ ಕೊಟ್ಟು ಬರ್ಬೋದು, ಬಟ್ ನನಗಿಷ್ಟ ಇಲ್ಲ. ಪಕ್ಕದ ಬೀದಿ ಹುಡುಗರು ಇಷ್ಟ ಇಲ್ಲ. ಯಾರ ಮನೆಗೆ ಹೋಗಿ ಕೊಟ್ಟು ಬರೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾನೇ ತಿಂತೀನಿ. ನನ್ನ ಸೊಸೆರು ಬರ್ತಾರೆ, ಅವ್ರಿಗೆ ಕೊಡ್ತೀನಿ. ಜಾಮೂನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಆ ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಅಂದರೆ ನಾನು ಮಾಡೋದು ಹೀಗೆ, ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಹಿಟ್ಟಿಗೆ ಕಲಿಸ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡು ಇವಾಗ ಇಲ್ಲಿ ತೋರಿಸ್ಪ. ಇದು ಸಕ್ಕರೆ ಪಾಕ. ಸಕ್ಕರೆನ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಮತ್ತು ಇದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಇದನ್ನು ಇದರೊಳಗೆ ಹಾಕಿ ಆಮೇಲೆ ಇದರಿಂದ ಇದ್ರೊಳಗೆ ಹಾಕಿದ್ರೆ ಜಾಮೂನ್ ಆಗುತ್ತಾ ಗೊತ್ತಿಲ್ಲ. ಏನಾಗ್ತಿದ್ದೋ ನೋಡಬೇಕು. ಹೊಡೆದೋಗ್ತಾವೋ, ನೀಟಾಗಿರ್ತೀವೋ, ಚೆನ್ನಾಗಿರ್ತಾವೋ, ಒಟ್ಟು ಟ್ರೈ ಮಾಡ್ತಿದ್ದೀನಿ. ಅಂದರೆ ಮಾಡಿದ್ದೀನಿ ತುಂಬ ಸಲ. ಈ ಮನೆಗೆ ಬಂದಮೇಲೆ ಒಂದು ಸಲ ಏನೋ ಮಾಡಿದ್ವಿ ಅಷ್ಟೇ. ಅದನ್ನು ಇನ್ನೊಂದು 2 ತಿಂಗಳು ಹೋದರೆ ಈ ಮನೆಗೆ ಬಂದು ನಾವು 1 ವರ್ಷ ಆಗ್ತಿದೆ. 1 ವರ್ಷದಲ್ಲಿ ಇದು 2ನೇ ಸಲ ಮಾಡ್ತಾ ಇರೋದು ಜಾಮೂನ್. ಫೈನಲ್ ಆಗಿ ಜಾಮೂನ್ಗೆ ಒಂದು ರೂಪ ತಂದು ಕೊಟ್ಟಿದ್ದೀನಿ. ಚೆನ್ನಾಗಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋದ್ರಿ ರೀ ಯಜಮಾನ್ರೈ?
ವೇರ್ ಈಸ್ ಹೀ? ಅಪಿ ಓಯ್